ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಹಳೆಯದಾದ ನಿಯಮಗಳು ಮತ್ತು ಕಾನೂನುಗಳನ್ನು ಪುನರ್ ಪರಿಶೀಲಿಸಲು ಸ್ಥಳೀಯ ಅದಾಲತ್ನಲ್ಲಿ ಲಭಿಸಿದ ಅರ್ಜಿಗಳು ಸಹಕಾರಿಯಾಗಿದೆ, ಸಚಿವ ಎಂಬಿ ರಾಜೇಶ್. ಶಿರೂರು ಮಿಷನ್ ಅನಿಶ್ಚಿತತೆಯಲ್ಲಿ ಹವಾಮಾನ ಪ್ರತಿಕೂಲವಾಗಿರುವುದು ಅಡ್ಡಿಯಾಗಿದೆ, ಹುಡುಕಾಟ ಮುಂದುವರಿಕೆಗೆ. ಚೆರ್ಕಳ NH66 ಆಕ್ಷನ್ ಸಮಿತಿ ನಡೆಸುತ್ತಿರುವ ಹೋರಾಟ ನಡೆಯಿತು, ವಿವಿಧ ಹೋರಾಟ ಸಮಿತಿಗಳ ಜಂಟಿ ಸಭೆ. ಕಾರಡ್ಕ ಸೊಸೈಟಿ ವಂಚನೆ ಪ್ರಕರಣ ವಶಪಡಿಸಿಕೊಳ್ಳಲಾಗಿದೆ, 160 ಗ್ರಾಂ ಚಿನ್ನ. ಫ್ಯಾಷನ್ ಗೋಲ್ಡ್ ವಂಚನೆ ಪ್ರಕರಣ ನಕಲಿ ದಾಖಲೆ ಸೃಷ್ಟಿಸಿ ನಿರ್ದೇಶಕರನ್ನಾಗಿಸಿದ 5 ಮಂದಿಯ ವಿರುದ್ಧ ಪ್ರಕರಣ ದಾಖಲು. ವಾರ್ತೆಗಳು ವಿವರವಾಗಿ. ಹಳೆಯದಾದ ನಿಯಮಗಳು ಮತ್ತು ಕಾನೂನುಗಳನ್ನು ಪುನರ್ ಪರಿಶೀಲಿಸಲು ಸ್ಥಳೀಯ ಅದಾಲತ್ನಲ್ಲಿ ಲಭಿಸಿದ ಅರ್ಜಿಗಳು ಸಹಕಾರಿಯಾಗಿದೆ ಎಂದು ಸಚಿವ ಎಂಬಿ ರಾಜೇಶ್ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಡೆದ ಸ್ಥಳೀಯ ಅದಾಲತನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹಳೆಯದಾದ ನಿಯಮಗಳು ಮತ್ತು ಕಾನೂನುಗಳನ್ನು ಪುನರ್ ಪರಿಶೀಲಿಸಲು ಸ್ಥಳೀಯ ಅದಾಲತ್ನಲ್ಲಿ ಲಭಿಸಿದ ಅರ್ಜಿಗಳು ಸಹಕಾರಿಯಾಗಿದೆ ಎಂದು ಸಚಿವ ಎಂಬಿ ರಾಜೇಶ್ ಹೇಳಿದರು. ರಾಜ್ಯ ಸಚಿವ ಸಂಪುಟದ 3ನೇ ವಾರ್ಷಿಕದ ಭಾಗವಾಗಿರುವ 100 ದಿನಗಳ ಕಾರ್ಯಕ್ರಮದಲ್ಲಿ ಸೇರಿಸಿ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಡೆದ ಸ್ಥಳೀಯ ಅದಾಲತನ್ನು ಉದ್ಘಾಟಿಸಿ ಅವರು മാതനാടിದರು. യഥാസമയം തീരുമാനമെടുക്കാത്തത് പല കാരണങ്ങൾ കൊണ്ട് അതിനെല്ലാമുള്ള പരിഹാരമാണ് അദാലത്തിലുണ്ടാക്കുക. അതോടൊപ്പം തന്നെ ചില കാര്യങ്ങൾ ഇപ്പോൾ ചട്ടം കാലഹരണപ്പെട്ടു എന്ന ചില പരാതികൾ മുമ്പിൽ വരുമ്പോഴാണ് നമുക്ക് മനസ്സിലാവുക ഈ ചട്ടത്തിൽ മാറ്റം വേണ്ടതുണ്ട്. അങ്ങനെ വരുമ്പോൾ ആ ചട്ടം തന്നെ മാറ്റാനുള്ള തീരുമാനവും അദാലത്തെടുക്കും. മാറ്റാനുള്ള പ്രക്രിയ പിന്നീട് നടത്തേണ്ടതാണ്, അത് നടപടിക്രമങ്ങളുണ്ട്. പക്ഷെ ഇന്ന ചട്ടം മാറ്റണം എന്ന തീരുമാനമെടുക്കും, അവിടെ തന്നെ പ്രഖ്യാപിക്കുകയും ചെയ്യും. അങ്ങനെയാണ് ചില പൊതു തീരുമാനങ്ങളിലേക്ക് വഴി തുറന്നത്. കാലഹരണപ്പെട്ട ചട്ടങ്ങൾ ഏതെല്ലാമാണ്, കാലാനുസൃതമാക്കേണ്ട ചട്ടങ്ങൾ ഏതെല്ലാമാണ് എന്ന ഒരു വ്യക്തത കൂടി ഇക്കാര്യത്തിൽ കിട്ടുന്നു എന്നുള്ളതാണ്. ಶಾಸಕ ಎನ್ ನೆಲಿಕುನ್ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕರಾದ ಇ ಚಂದ್ರಶೇಖರನ್, ಅಡ್ವೊಕೇಟ್ ಸಿಎಚ್ ಕುಂಜಂಬು, ಎಂ ರಾಜಗೋಪಾಲನ್, ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್, ಕಾಸರಗೋಡು ನಗರಸಭೆ ಚೇರ್ಮನ್ ಅಬ್ಬಾಸ್ ಬೇಗಂ, ಗ್ರಾಮ ಪಂಚಾಯತ್ ಅಸೋಸಿಯೇಷನ್ನ ಕಾರ್ಯದರ್ಶಿ ದೇಲಂಪಾಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಡ್ವೊಕೇಟ್ ಎಪಿ ಉಷಾ, ನಗರಸಭಾ ಚೇಂಬರ್ ಪ್ರತಿನಿಧಿ ನೀಲೇಶ್ವರ, ನಗರಸಭಾದ ಚೇರ್ಪರ್ಸನ್ ಟಿವಿ ಶಾಂತಾ ಎಂಬಿವರು ಮಾತನಾಡಿದರು. LSDD ಸ್ಪೆಷಲ್ ಸೆಕ್ರೆಟರಿ ಟಿವಿ ಅನುಪಮಾ, ಪ್ರಿನ್ಸಿಪಲ್ ಡೈರೆಕ್ಟರ್ ಶ್ರೀರಾಮ್ ಸಾಂಬಶಿವರಾವ್, ಅರ್ಬನ್ ಡೈರೆಕ್ಟರ್ ಸೂರಜ್ ಶಾಜಿ, LSDD ರೂರಲ್ ಡೈರೆಕ್ಟರ್ ದಿನೇಶ್ ಚೆರುವಾಡ್, ಅಡಿಷನಲ್ ಡೈರೆಕ್ಟರ್ ಇಕೆ ಬಾಲರಾಜ್, ಚೀಫ್ ಇಂಜಿನಿಯರ್ ಕೆಜಿ ಸಂದೀಪ್, ಚೀಫ್ ಟೌನ್ ಪ್ಲಾನರ್ ಶ್ರೀಜಿ ಇ ಚಂದ್ರನ್ ಮುಂತಾದ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲೆಯ ವಿವಿಧ ಸ್ಥಳೀಯ ಸಂಸ್ಥೆಗಳ ಕಾರ್ಯದರ್ಶಿಗಳು, ಎಂಜಿನಿಯರ್ಗಳು ಮೊದಲಾದವರು ಅದಾಲತ್ನಲ್ಲಿ ಭಾಗವಹಿಸಿದ್ದರು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಪಿ ಬೇಬಿ ಬಾಲಕೃಷ್ಣನ್ ಸ್ವಾಗತಿಸಿ ಸ್ಥಳೀಯ ಸ್ವಯಂ ಆಡಳಿತ ಜಂಟಿ ನಿರ್ದೇಶಕ ಜೇಸನ್ ಮ್ಯಾಥ್ಯೂ ಧನ್ಯವಾದವಿತ್ತರು. ಅದಾಲತ್ ನೋಂದಣಿ ಕೌಂಟರ್ನಲ್ಲಿ ಹೊಸ ದೂರುಗಳನ್ನು ಸ್ವೀಕರಿಸಲಾಯಿತು. ಹೀಗೆ ಸ್ವೀಕರಿಸಿದ ದೂರುಗಳನ್ನು ಅದಾಲತ್ ವೇದಿಕೆಯಲ್ಲಿ ಅದಾಲತ್ ಉಪಸಮಿತಿ ತಪಾಸಣೆ ಮಾಡಿಯಾಗಿದೆ ತೀರ್ಪು ನೀಡಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶಿರೂರು ಮಿಷನ್ ಅನಿಶ್ಚಿತತೆಯಲ್ಲಿ ಹವಾಮಾನ ಪ್ರತಿಕೂಲವಾಗಿರುವುದು ಹುಡುಕಾಟ ಮುಂದುವರಿಕೆಗೆ ಅಡ್ಡಿಯಾಗಿದೆ. ಡ್ರಡ್ಜರ್ ತರುವುದು ಸೇರಿದಂತೆ ಇತರ ತಾಂತ್ರಿಕ ಅನುಮತಿಗಳು ಈಗಾಗಲೇ ಪೂರ್ಣಗೊಂಡಿದೆ. ಶಿರೂರಿನಲ್ಲಿ ಭೂಕುಸಿತದಲ್ಲಿ ಕಾಣೆಯಾದ ಅರ್ಜುನ್ ಸೇರಿದಂತೆ 3ವರಿಗಾಗಿ ಇರುವ ಹುಡುಕಾಟ ಅನಿಶ್ಚಿತತೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ತೀವ್ರವಾಗಿರುವುದು ಪ್ರಸ್ತುತ ಬಿಕ್ಕಟ್ಟಿಗೆ ಕಾರಣ. ಕಳೆದ ದಿನ ನೌಕಾಪಡೆಯ ತಪಾಸಣೆಯಲ್ಲಿ ಗಂಗಾವಳಿ ಹೊಳೆಯಲ್ಲಿ 3.5 ಆಗಿದೆ ಹರಿವಿನ ಆಳ. ಅದೇ ವೇಳೆ ಡ್ರಡ್ಜರ್ ತರಬೇಕಾಗಿರುವುದು ಸಮುದ್ರದ ಮೂಲಕವಾಗಿದೆ. ಮಳೆ ತೀವ್ರವಾದ ಹಿನ್ನೆಲೆಯಲ್ಲಿ ಮೀನುಗಾರರಿಗೆ ಸೇರಿದಂತೆ ಸಮುದ್ರಕ್ಕೆ ತೆರಳದಂತೆ ನಿರ್ಬಂಧ ಹೇರಲಾಗಿದೆ. ಈ ಹಿನ್ನೆಲೆಯಲ್ಲಿ ಡ್ರಡ್ಜರ್ ಸಮುದ್ರದ ಮೂಲಕ ತಲುಪಿಸಲು ಸಾಧ್ಯವಾಗದ ಪರಿಸ್ಥಿತಿಯಾಗಿದೆ. ಹವಾಮಾನ ಅನುಕೂಲಕರವಾಗಿದ್ದರೆ ಮಾತ್ರ ಸಮುದ್ರ ಮಾರ್ಗದಲ್ಲಿ ಡ್ರಡ್ಜರ್ ಗಂಗಾವಳಿ ಹೊಳೆಗೆ ತರಬಹುದು. ಕಳೆದ 2 ದಿನಗಳಿಂದ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿರುವುದು ಭರವಸೆ ನೀಡುತ್ತಿದೆ. ಹಗ್ಗ ಲಭಿಸಿದ ಸ್ಥಳದಲ್ಲೇ ಲಾರಿ ಇದೆ ಎಂಬ ನಿರೀಕ್ಷೆಯಲ್ಲಿ ಮಿಷನ್ ತಂಡ ಇದೆ. ನೌಕಾಪಡೆ ನಡೆಸಿದ ಸೋಲಾರ್ ಪರೀಕ್ಷೆಯಲ್ಲೂ ಅದೇ ಸ್ಥಳದಲ್ಲಿ ಲಾರಿ ಇರುವುದು ಪತ್ತೆಯಾಗಿದೆ. ಅದೇ ವೇಳೆ ಹೆಚ್ಚಿನ ಮಣ್ಣು ಇದರ ಮೇಲೆ ಇದೆ ಎಂದು ಇತ್ತೀಚಿನ ತಪಾಸಣೆಯಲ್ಲಿ ಪತ್ತೆಯಾಗಿದೆ. ಈ ಮಣ್ಣನ್ನು ಸಂಪೂರ್ಣವಾಗಿ ತೆಗೆದ ನಂತರ ಲಾರಿಯನ್ನು ಹೊರತರಲು ಆಗಿದೆ ಮಿಷನ್. ಇದಕ್ಕಾಗಿ ಕ್ರೇನ್ ಸೇರಿದಂತೆ ವ್ಯವಸ್ಥೆಗಳನ್ನು ಸಿದ್ಧಪಡಿಸಲಾಗುವುದು. ಅರ್ಜುನ್ನ ಹೊರತಾಗಿ ಭೂಕುಸಿತದಲ್ಲಿ ಸಾವನ್ನಪ್ಪಿದ ಟೀ ಅಂಗಡಿ ಮಾಲಕ ಲಕ್ಷ್ಮಣನ ಅಂಗಡಿಯ ನೌಕರ ಜಗನ್ನಾಥ್, ಲೋಕೇಶ್ ಎಂಬಿವರನ್ನು ಹುಡುಕಬೇಕಾಗಿದೆ. ಅಪಘಾತದಲ್ಲಿ 8 ಜನರ ಮೃತದೇಹಗಳನ್ನು ಪತ್ತೆ ಮಾಡಲಾಗಿದೆ. ತಮಿಳುನಾಡು ನಿವಾಸಿ ಶರವಣನ್ ಕೂಡ ಇದರಲ್ಲಿ ಸೇರಿದ್ದಾರೆ. ಸೋಮವಾರ ಮಿಷನ್ ಪುನರಾರಂಭಿಸಲು ಸಾಧ್ಯವಾಗುವುದು ಎಂಬ ಭರವಸೆಯಲ್ಲಿದೆ ಜಿಲ್ಲಾಡಳಿತ. ನ್ಯೂಸ್ ಬ್ಯೂರೋ, ಮಂಗಳೂರು.
ಚೆರ್ಕಳ NH 66 ಆಕ್ಷನ್ ಸಮಿತಿ ನಡೆಸುತ್ತಿರುವ ಹೋರಾಟದ ಅಂಗವಾಗಿ ವಿವಿಧ ಹೋರಾಟ ಸಮಿತಿಗಳ ಜಂಟಿ ಸಭೆ ನಡೆಯಿತು. ನಿರ್ಮಾಣ ಕಂಪನಿಯ ವಿರುದ್ಧ ಕನಿಯಡ್ಕದಿಂದ ಚಟ್ಟಂಜಾಲ್ವರೆಗಿರುವ ಎಲ್ಲಾ ಹೋರಾಟ ಸಮಿತಿಗಳನ್ನು ಸಮನ್ವಯಗೊಳಿಸಿ ಪ್ರಬಲ ಆಂದೋಲನ ಕಾರ್ಯಕ್ರಮಗಳಿಗೆ ಸಿದ್ಧವಾಗುತ್ತಿದೆ ಆಕ್ಷನ್ ಸಮಿತಿ. ಇದರ ಭಾಗವಾಗಿ ಈ ತಿಂಗಳ 6ರಂದು ಚೆರ್ಕಳದಲ್ಲಿ ಬೃಹತ್ ಹೋರಾಟ ಸಂಗಮ ಹಮ್ಮಿಕೊಳ್ಳಲಾಗುವುದು. ರಾಷ್ಟ್ರೀಯ ಹೆದ್ದಾರಿ ಪ್ರಗತಿ ನಡೆಯುತ್ತಿರುವ ಚೆರ್ಕಳ ಮತ್ತು ಚಟ್ಟಂಚಾಲ್ ನಡುವೆ ಭೂಕುಸಿತ, ರಸ್ತೆ ಬಿರುಕು ಬೀಳುವುದು ಸಾಮಾನ್ಯವಾಗಿದೆ. ನಿರ್ಮಾಣ ಕಾಮಗಾರಿಯ ಭಾಗವಾಗಿ ಮಣ್ಣು ತೆಗೆದಿರುವ ನಂತರವಾಗಿದೆ ಇದು. ವ್ಯಾಪಕವಾಗಿ ಮಣ್ಣು ತೆಗೆದ ಕಾರಣ ರಸ್ತೆಯ ಎರಡು ಭಾಗದಲ್ಲಿ ವಾಸಿಸುವ 500ರಷ್ಟು ಕುಟುಂಬಗಳು ಭೀತಿಯಲ್ಲಿದೆ. ಮಳೆಗಾಲದ ಅಪಾಚಿಯು ಆತಂಕವನ್ನು ಹೆಚ್ಚಿಸುತ್ತಿದೆ. ಅವೈಜ್ಞಾನಿಕ ರಸ್ತೆ ನಿರ್ಮಾಣದ ಮೊದಲ ಹಂತದಲ್ಲಿಯೇ ಗಮನಕ್ಕೆ ತಂದರೂ ಸೂಚನೆ ಹಾಗೂ ಮಾನದಂಡಗಳನ್ನು ನಿರ್ಮಾಣ ಸಂಸ್ಥೆ ಪಾಲಿಸಿಲ್ಲ ಎಂಬುದು ತೀವ್ರವಾದ ಆರೋಪ. ಇದರ ನಂತರ ವಿವಿಧ ಹೋರಾಟ ಸಮಿತಿಗಳನ್ನು ರೂಪೀಕರಿಸಿ ಹೋರಾಟ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇದರ ನಂತರವಾಗಿದೆ ಸಂಯುಕ್ತ ಸಮಿತಿ ರೂಪೀಕರಿಸಿ ನಂತರ ಹೋರಾಟದೊಂದಿಗೆ ಮುಂದೆ ಬರಲು ತೀರ್ಮಾನಿಸಲಾಗಿದೆ. ಎಲ್ಲ ಹೋರಾಟ ಸಮಿತಿಗಳನ್ನು ಒಗ್ಗೂಡಿಸಿ ಸೆಪ್ಟೆಂಬರ್ 6ರಂದು ಚೆರ್ಕಳದಲ್ಲಿ ಬೃಹತ್ ಹೋರಾಟ ಸಂಗಮವನ್ನು ಆಯೋಜಿಸಲಾಗುವುದು. 12ാം തീയതി ഡേറ്റ് അവർക്ക് പിന്നെ എഴുതിയത് ആ കൺസൾട്ടൻസി 12ാം തീയതി ഡേറ്റ് തന്നിട്ടുണ്ട്. ആ 12ാം തീയതി MLA ബന്ധപ്പെട്ടിട്ടുണ്ട്. MLA MLA ബന്ധപ്പെടുത്തിയിട്ടുണ്ട്. അപ്പോൾ MLA ഇന്നലെ വിളിച്ചിരുന്നു. അപ്പോൾ MLA പറഞ്ഞ 12ാം തീയതി ഇവിടെ വരുന്നുണ്ട്. ആ 12ാം തീയതി വരെ എങ്കിലും നമുക്ക് ഇത് നിർത്തിക്കളാം. അപ്പോൾ അന്ന് വന്നിട്ട് ഇത് ശരിക്കും പരിശോധിച്ചിട്ട് ഇപ്പോൾ ഇതിനെങ്ങനെ നേരാക്കി എടുക്കാം. എൻ്റെ അഭിപ്രായത്തിൽ ഇപ്പോഴുള്ള പണി നിർത്തിക്കൊണ്ട് ഈ പിന്നെ ചെറുക്കള മുതൽ ചട്ടഞ്ചാല വരെ കംപ്ലീറ്റ് പിന്നെ മാറ്റി പണിയെടുപ്പിക്കേണ്ട ആവശ്യമുണ്ട്. കാരണം ഇതെല്ലാം അപകടത്തിലാണുള്ളത്. ಮಾನದಂಡಗಳನ್ನು ಪಾಲಿಸಿ ರಸ್ತೆ ನಿರ್ಮಾಣ ಪೂರ್ಣಗೊಳಿಸಬೇಕು. ರಸ್ತೆ ಪಕ್ಕದಲ್ಲಿರುವ ಮನೆಗಳಿಗೆ ಹಾಗೂ ಸಂಬಂಧಿಸಿದ ಸಂಸ್ಥೆಗಳಿಗೆ ಭದ್ರತೆ ಒದಗಿಸಬೇಕು. ಸರ್ವಿಸ್ ರಸ್ತೆ ಸುರಕ್ಷತಾ ಗೋಡೆ ನಿರ್ಮಿಸಬೇಕು. ಅವೈಜ್ಞಾನಿಕ ಕಾಮಗಾರಿ ನಿಲ್ಲಿಸಬೇಕು ಮುಂತಾದವುಗಳು ಆಗಿದೆ ಸಂಯುಕ್ತ ಹೋರಾಟ ಸಮಿತಿಯ ಆಗ್ರಹ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾರಡ್ಕ ಸೊಸೈಟಿ ವಂಚನೆಯಲ್ಲಿ 160 ಗ್ರಾಂ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ. ಪೇರಿಯಾದ ಒಂದು ಸೊಸೈಟಿಯಲ್ಲಿ ಗಿರವಿಟ್ಟ ಚಿನ್ನವಾಗಿದೆ. ರಾಜ್ಯ ಅಪರಾಧ ವಿಭಾಗದ ಆರ್ಥಿಕ ಅಪರಾಧ ತನಿಖಾ ವಿಭಾಗದ ನೇತೃತ್ವದಲ್ಲಿ ವಶಪಡಿಸಿಕೊಳ್ಳಲಾಗಿರುವುದು. ವಂಚಿಸಿ ತೆಗೆದ ಚಿನ್ನದಲ್ಲಿ 63 ಪವನ್ ಚಿನ್ನ ಪೇರಿಯಾದ ಒಂದು ಬ್ಯಾಂಕ್ನಲ್ಲಿ ಗಿರವಿ ಇಟ್ಟಿರುವುದು ಅಪರಾಧ ವಿಭಾಗದ ತನಿಖೆಯಲ್ಲಿ ಪತ್ತೆಯಾಗಿದೆ. ಕಾರಡ್ಕ ಅಗ್ರಿಕಲ್ಚರಿಸ್ಟ್ ವೆಲ್ಫೇರ್ ಸೊಸೈಟಿಯಿಂದ ವಂಚಿಸಿ ತೆಗೆದ 160 ಗ್ರಾಂ ಚಿನ್ನವನ್ನು ವಶಪಡಿಸಿಕೊಳ್ಳಲಾಯಿತು. ಪೆರಿಯಾದ ಒಂದು ಸೊಸೈಟಿಯಲ್ಲಿ ಗಿರವಿ ಇಟ್ಟಿದ್ದ ಚಿನ್ನವನ್ನು ರಾಜ್ಯ ಅಪರಾಧ ವಿಭಾಗ ಆರ್ಥಿಕ ಅಪರಾಧ ತನಿಖಾ ವಿಭಾಗದ ಇನ್ಸ್ಪೆಕ್ಟರ್ ಅನೀಶ್ ನೇತೃತ್ವದಲ್ಲಿ ವಶಪಡಿಸಿಕೊಳ್ಳಲಾಗಿರುವುದು. ಕಾರಡ್ಕದಿಂದ ವಂಚಿಸಿದ ಚಿನ್ನದಿಂದ 63 ಪವನ್ ಚಿನ್ನವನ್ನು ಪೆರಿಯಾದ ಒಂದು ಬ್ಯಾಂಕ್ನಲ್ಲಿ ಗಿರವಿ ಇಡಲಾಗಿತ್ತು ಎಂದು ಅಪರಾಧ ವಿಭಾಗದ ತನಿಖೆಯಲ್ಲಿ ಪತ್ತೆ ಮಾಡಲಾಗಿದೆ. ಈ ಚಿನ್ನವನ್ನು ವಶಕ್ಕೆ ಪಡೆಯಲಿರುವ ಕ್ರಮವನ್ನು ತನಿಖಾ ತಂಡ ಆರಂಭಿಸಿದೆ. ಸೊಸೈಟಿಯಲ್ಲಿ 4.76 ಕೋಟಿ ರೂಪಾಯಿಗಳ ವಂಚನೆ ನಡೆದಿದೆ. ಮೇ 14ರಂದಾಗಿದೆ ಕಾರಡ್ಕ ಸೊಸೈಟಿಯಲ್ಲಿ ನಡೆದಿರುವ ವಂಚನೆಯ ಮಾಹಿತಿ ಮೊದಲ ಬಾರಿಗೆ ಹೊರಬಿದ್ದಿರುವುದು. ಆರಂಭದಲ್ಲಿ ಆದೂರು ಪೊಲೀಸರು ಮತ್ತು ನಂತರ ಜಿಲ್ಲಾ ಅಪರಾಧ ವಿಭಾಗ ತನಿಖೆ ನಡೆಸಿದ ಪ್ರಕರಣವನ್ನು ಪ್ರಸ್ತುತ ಕಣ್ಣೂರು ಕ್ರೈಂ ಬ್ರಾಂಚ್ನ ಆರ್ಥಿಕ ಅಪರಾಧ ತನಿಖಾ ವಿಭಾಗವಾಗಿದೆ ತನಿಖೆ ನಡೆಸುತ್ತಿರುವುದು. ವಂಚನೆ ಪ್ರಕರಣದ ಪ್ರಮುಖ ಆರೋಪಿ ಕರ್ಮತೋಡಿ ಬಾಲಕಂಡದ ಕೆ ರತೀಶ್ ಮಾತ್ರ ಈಗ ರಿಮಾಂಡ್ನಲ್ಲಿರುವುದು. ಸೊಸೈಟಿ ಕಾರ್ಯದರ್ಶಿ ಮತ್ತು ಸಿಪಿಎಂ ಸ್ಥಳೀಯ ಸಮಿತಿ ಸದಸ್ಯನಾಗಿದ್ದ ರತೀಶ್, ಇತರೆ ಆರೋಪಿಗಳಾದ ಬೇಕಲ್ ಹದ್ದದ್ ನಗರದ ಮೊಹಮ್ಮದ್ ಬಶೀರ್, ಆತನ ಚಾಲಕ ಅಂಬಲತ್ತರ 7ನೇ ಮೈಲ್ನ ಅಬ್ದುಲ್ ಗಫೂರ್, ಪಾಯನೂರಿನಲ್ಲಿ ವಾಸವಾಗಿರುವ ಕಣ್ಣೂರು ನಿವಾಸಿ ಅಬ್ದುಲ್ ಜಬ್ಬಾರ್, ಕಲ್ಲಿಕೋಟೆ ಅರಕಿನಾರ್ನ ನಾಬಿಲ್, ನೆಲ್ಲಿಕಟ್ಟೆಯ ಅನಿಲ್ ಕುಮಾರ್ ಎಂಬುವರಿಗೆ ಜಾಮೀನು ಲಭಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಫ್ಯಾಷನ್ ಗೋಲ್ಡ್ ವಂಚನೆ ಪ್ರಕರಣ. ನಕಲಿ ದಾಖಲೆ ಸೃಷ್ಟಿಸಿ ನಿರ್ದೇಶಕರನ್ನಾಗಿಸಿದ ವಕೀಲ ಸಿ ಶುಕೂರ್, ಮಾಜಿ ಶಾಸಕ MC ಕಮರುದ್ದೀನ್ ಸೇರಿದಂತೆ 5 ಮಂದಿಯ ವಿರುದ್ಧ ಪ್ರಕರಣ ದಾಖಲು. ನಕಲಿ ದಾಖಲೆ ಸೃಷ್ಟಿಸಿ ಫ್ಯಾಷನ್ ಗೋಲ್ಡ್ನಲ್ಲಿ ನಿರ್ದೇಶಕರನ್ನಾಗಿಸಿದ್ದಾರೆ ಎಂಬ ದೂರಿನಲ್ಲಿ ಕಾನಿಂಗಾಡ್ನ ವಕೀಲ ಸಿ ಶುಕೂರ್, ಮಾಜಿ ಶಾಸಕ MC ಕಮರುದ್ದೀನ್ ಸೇರಿದಂತೆ 5 ಮಂದಿಯ ವಿರುದ್ಧ ಚಂದೇರ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಕಡನಾಡ್ನ ಹಬೀಬ್ ರೆಹಮಾನ್ ಮಂಜಿಲ್ನ ಅಬ್ದುಲ್ ಅಜೀಜ್ ಎಂಬವರ ದೂರಿನಲ್ಲಿ ಹೊಸದುರ್ಗ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಒಂದರ ನ್ಯಾಯಾಲಯದ ಆದೇಶದ ಪ್ರಕಾರವಾಗಿದೆ ಪ್ರಕರಣ ದಾಖಲಿಸಲಾಗಿರುವುದು. ಫ್ಯಾಷನ್ ಗೋಲ್ಡ್ನ ಮಾಜಿ ಮ್ಯಾನೇಜಿಂಗ್ ಡೈರೆಕ್ಟರ್ TK ಪೂಕೋಯ ತಂಗಳ್, ಪುತ್ರ ಹಿಶಾಮ್, ಕಂಪನಿಯ ಕಾರ್ಯದರ್ಶಿ ಸಂದೀಪ್, ಸತೀಶ್ ಎಂಬುವರಾಗಿದ್ದಾರೆ ಇತರ ಆರೋಪಿಗಳು. ಫ್ಯಾಷನ್ ಗೋಲ್ಡ್ ಹೂಡಿಕೆ ವಂಚನೆ ಪ್ರಕರಣದ ಆರೋಪಿಯನ್ನಾಗಿ ಸೇರಿಸಿದಾತ ಅಬ್ದುಲ್ ಅಜೀಜ್. ಫ್ಯಾಷನ್ ಗೋಲ್ಡ್ನ ನಿರ್ದೇಶಕ ಎಂಬ ಹುದ್ದೆಗಾಗಿದೆ ಅಬ್ದುಲ್ ಅಜೀಜ್ನ ವಿರುದ್ಧ ಪ್ರಕರಣ ದಾಖಲಿಸಲಾಗಿರುವುದು. ಕ್ರೈಂ ಬ್ರಾಂಚ್ ತಂಡ ತನಿಖೆಗೆ ಆಗಮಿಸಿದಾಗ ಈ ಕಾರ್ಯ ತಿಳಿದು ಬಂದಿರುವುದು ಎಂದು ನಕಲಿ ದಾಖಲೆ ಸೃಷ್ಟಿಸಿ ಡೈರೆಕ್ಟರ್ ಅನ್ನಾಗಿಸಿರುವುದು ಎಂದು ಅಬ್ದುಲ್ ಅಜೀಜ್ ದೂರಿನಲ್ಲಿ ತಿಳಿಸಿದ್ದಾನೆ. ಡೈರೆಕ್ಟರ್ ಐಡೆಂಟಿಫಿಕೇಷನ್ ನಂಬರಿಗಾಗಿ ಸಿದ್ಧಪಡಿಸಿದ ಫಾರಂ 32ರಲ್ಲಿ ಸಹಿ ತನ್ನದಲ್ಲ ಎಂದು ಅಬ್ದುಲ್ ಅಜೀಜ್ ಹೇಳುವುದು. ನೋಟರಿಯಾಗಿದ್ದ ಸಿ ಶುಕೂರ್ ಆಗಿದ್ದಾನೆ. ಪ್ರಮಾಣ ಪತ್ರಕ್ಕೆ ಸಾಕ್ಷಿ ನೀಡಿರುವುದು. ನಕಲಿ ದಾಖಲೆ ಯಾಕೆ ಸೃಷ್ಟಿಸಿದ್ದಾರೆ ಎಂದು ನನಗೆ ತಿಳಿದಿಲ್ಲ ಎಂದು, ತನಗೆ ಫ್ಯಾಷನ್ ಗೋಲ್ಡ್ನಲ್ಲಿ ಹೂಡಿಕೆ ಇಲ್ಲ ಎಂದು ದೂರಿನಲ್ಲಿ ಹೇಳಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ರೀಬಿಲ್ಡ್ ವಯನಾಡ್ ಅಭಿಯಾನದ ಅಂಗವಾಗಿ ಡಿವೈಎಫ್ಐ ಕಾಸರಗೋಡು ಜಿಲ್ಲಾ ಸಮಿತಿ ಸಂಗ್ರಹಿಸಿದ 1,31,37,595 ರೂಪಾಯಿ ಹಸ್ತಾಂತರಿಸಲಾಯಿತು. ಜಿಲ್ಲಾ ಸಮಿತಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ವಿ ವಸೀಫ್ ಅವರು ಜಿಲ್ಲಾ ಕಾರ್ಯದರ್ಶಿ ರಾಜೇಶ್ ವೆಳ್ಳಾಟ್ ಅವರಿಂದ ಮೊತ್ತವನ್ನು ಸ್ವೀಕರಿಸಿದರು. ಜಾತಿ, ಧರ್ಮ ಮತ್ತು ರಾಜಕೀಯ ಎಂಬ ಭೇದವಿಲ್ಲದೆ ಒಟ್ಟಾಗಿ ವಯನಾಡ್ ಪುನರ್ ನಿರ್ಮಾಣಕ್ಕಾಗಿ ಬೆಂಬಲವನ್ನು ಘೋಷಿಸಿದ ಡಿವೈಎಫ್ಐನ ಕಾರ್ಯ ಗಮನಾರ್ಹವಾಗಿದೆ. ವಿವಿಧ ರೀತಿಯಲ್ಲಿ ವಿವಿಧೆಡೆ ಹಣ ಸಂಗ್ರಹಿಸಿ ವಯನಾಡ್ ಸಂತ್ರಸ್ತರಿಗೆ ಈ ಹಿಂದೆ ನೀಡಲಾಗಿತ್ತು. ಇದೀಗ ಜಿಲ್ಲೆಯ 12 ಬ್ಲಾಕ್ಗಳಿಂದಾಗಿ 1,31,37,595 ರೂಪಾಯಿಯನ್ನಾಗಿದೆ ಸಂಗ್ರಹಿಸಿ ಡಿವೈಎಫ್ಐ ಹಸ್ತಾಂತರಿಸಿರುವುದು. ಜಿಲ್ಲಾ ಸಮಿತಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ವಿ ವಸೀಫ್ ಅವರು ಜಿಲ್ಲಾ ಕಾರ್ಯದರ್ಶಿ ರಾಜೇಶ್ ವೆಳ್ಳಾಟ್ ಅವರಿಂದ ಮೊತ್ತವನ್ನು സ്വീകരിಸಿದರು. മനോഹരമായ ചായക്കടകൾ നടത്തി അതിലൂടെ കിട്ടുന്ന വരുമാനവും എല്ലാം സ്വരൂപിച്ച് വ്യത്യസ്ത ചലഞ്ചുകളിലൂടെ പണം സ്വരൂപിച്ചാണ് നമ്മൾ വയനാടിന് വേണ്ടി സഹായം എത്തിക്കാൻ ശ്രമിക്കുന്നത്. അങ്ങനെ കേരളത്തിലുടനീളം എല്ലാ ജില്ലകളും പൂർത്തീകരിച്ചു വരികയാണ്. ഇപ്പോൾ തന്നെ നമ്മൾ പ്രതീക്ഷിക്കുന്നത് 100 വീടുകൾക്കധികമുള്ള പണം നമുക്ക് സമാഹരിക്കാൻ സാധിച്ചു എന്ന് തന്നെയാണ്. ಜಿಲ್ಲಾ ಪ್ರೆಸಿಡೆಂಟ್ ಶಾಲು ಮ್ಯಾಥ್ಯೂ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಜೊತೆ ಕಾರ್ಯದರ್ಶಿಗಳಾದ ಪಿ ಶಿವಪ್ರಸಾದ್, ಎವಿ ಶಿವಪ್ರಸಾದ್, ಜಿಲ್ಲಾ ಉಪಾಧ್ಯಕ್ಷ ಕೆ ಕಾನೇಶ್, ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯರಾದ ಎಂವಿ ರತೀಶ್, ನಾಸಿರುದ್ದೀನ್ ಮಲಂಗರ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸತ್ಯನಾರಾಯಣ ಎಎಲ್ಪಿ ಶಾಲೆಯಲ್ಲಿ ನಿರ್ಮಿಸಿದ ಸ್ಮಾರ್ಟ್ ಕ್ಲಾಸ್ ರೂಮ್ ಉದ್ಘಾಟಿಸಲಾಯಿತು. ಕುಂಬಳೆ ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಶಶಿಧರ್ ಎಂ ಉದ್ಘಾಟನೆಯನ್ನು ನೆರವೇರಿಸಿದರು. ಸತ್ಯನಾರಾಯಣ ಎಎಲ್ಪಿ ಶಾಲೆಯ 4ನೇ ತರಗತಿಯನ್ನು ಅತ್ಯಾಧುನಿಕ ಸೌಲಭ್ಯದ ಪಠ್ಯಕೊಠಡಿಯನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಇಲ್ಲಿನ ಕ್ಲಾಸ್ ರಕ್ಷಕ ಶಿಕ್ಷಕ ಸಂಘದ ನೇತೃತ್ವದಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ ನಿರ್ಮಿಸಿ ಉದ್ಘಾಟಿಸಲಾಯಿತು. ಕುಂಬಳೆ ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಶಶಿಧರ್ ಎಂ ಸ್ಮಾರ್ಟ್ ಕ್ಲಾಸ್ ಅನ್ನು ಉದ್ಘಾಟಿಸಿದರು. ಶಶಿಧರ್ ಎಂ ಅವರು ಮಾತನಾಡಿ, ಸುಮಾರು 90,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಸ್ಮಾರ್ಟ್ ತರಗತಿಯ ವ್ಯವಸ್ಥೆ ಎಲ್ಪಿ ಮಟ್ಟದಲ್ಲಿ ಜಿಲ್ಲೆಯಲ್ಲಿಯೇ ಪ್ರಥಮತಃ ಚಾಲನೆಗೆ ಬಂದಿದೆ ಎಂದು ಹೇಳಿದರು. 4ನೇ ತರಗತಿಯ ರಕ್ಷಕರು ತಾವೇ ಸ್ವತಃ ಖರ್ಚು ವೆಚ್ಚ ಭರಿಸಿ ಶಾಲಾ ಮುಖ್ಯೋಪಾಧ್ಯಾಯರ ಮತ್ತು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಭವಿಷ್ಯದ ಮಕ್ಕಳಿಗೆ ಇದನ್ನು ಕೊಡುಗೆಯಾಗಿಸಿರುವುದು ಮಾದರಿಯಾಗಿದೆ ಎಂದು ಹೇಳಿದರು. ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆ ಜ್ಯೋತಿ ಲಕ್ಷ್ಮೀ ಕಾಕುಂಜೆ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಎಣ್ಮಕಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ ಜೆಎಸ್, ಸತ್ಯನಾರಾಯಣ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಕೇಶವ ಪ್ರಕಾಶನ್, ಆಡಳಿತ ಸಮಿತಿ ಉಪಾಧ್ಯಕ್ಷ ಸದಾಶಿವ ಭಠಾರಿ ನಿಲಯ, ಪ್ರೋಗ್ರಾಂ ಸಮಿತಿ ಅಧ್ಯಕ್ಷ ರಮೇಶ್ ಚಂದ್ರ ರೈ ನಡುಬೈಲ್, ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷ ರವಿಚಂದ್ರ ಸೂರುಡೇಲು, ಕ್ಲಾಸ್ ಪಿಟಿಎ ಅಧ್ಯಕ್ಷರುಗಳಾದ ಸುನಂದ ರೈಪೆರ್ಲಾ, ರಾಮಣ್ಣ ನಾಯ್ಕ್ ಬಜಕೂಡ್ಲು, ಶಾಲಾ ನಾಯಕಿ ದಿಯಾ ಸಭೆಯಲ್ಲಿ ಉಪಸ್ಥಿತರಿದ್ದರು. ಶಾಲಾ ಮುಖ್ಯೋಪಾಧ್ಯಾಯ ಗೋಪಾಲಕೃಷ್ಣ ಭಟ್ ಕೋಟಿ ಸ್ವಾಗತಿಸಿ ಶಿಕ್ಷಕ ಉದಯ ಸಾರಂಗ್ ಧನ್ಯವಾದವಿತ್ತರು. ಬಿವಿ ಟೀಚರ್ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದಲ್ಲಿ ನಡೆಯಲಿರುವ ಕೇರಳ ರಾಜ್ಯ ಪ್ರಥಮ ಮಕ್ಕಳ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳ ಸಭೆ ಕನ್ನಡ ಗ್ರಾಮದಲ್ಲಿ ನಡೆಸಲಾಯಿತು. ಕಾಸರಗೋಡು ನಗರಸಭೆ ಸದಸ್ಯೆ ಶಾರದಾ ಉದ್ಘಾಟಿಸಿದರು. ನವೆಂಬರ್ 10ರಂದು ಕಾಸರಗೋಡು ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದಲ್ಲಿ ನಡೆಯಲಿರುವ ಕೇರಳ ರಾಜ್ಯ ಪ್ರಥಮ ಮಕ್ಕಳ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳ ಸಭೆ ಕಾಸರಗೋಡು ಕನ್ನಡ ಗ್ರಾಮದಲ್ಲಿ ನಡೆಯಿತು. ಕಾಸರಗೋಡು ನಗರಸಭೆಯ ಸದಸ್ಯೆ ಶಾರದಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ಶಿವರಾಮ ಕಾಸರಗೋಡು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕರ್ನಾಟಕ ಕಲಾ ಮತ್ತು ಸಾಂಸ್ಕೃತಿಕ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ UR ಶೆಟ್ಟಿ, ನಿರಂಜನ ಕೊರಕೋಡು, ಕೆ ಗುರುಪ್ರಸಾದ್ ಕೋಟೆಕಣಿ, ಲವಾಮಿ ಪುಗುರಿ, ದಿವಾಕರ ಅಶೋಕನಗರ, ಕುಶಾಲಕುಮಾರ್ ಪಾರಕಟ್ಟೆ ಮೊದಲಾದವರು ಸಲಹೆ ಸೂಚನೆಯಿತ್ತರು. ಇದೇ ನವೆಂಬರ್ 10ರಂದು ಒಂದು ದಿನದ ಪ್ರಥಮ ಕೇರಳ ರಾಜ್ಯ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಇದೇ ಕನ್ನಡ ಗ್ರಾಮದ ಈ ಸಾಂಸ್ಕೃತಿಕ ಭವನದಲ್ಲಿ ಹಮ್ಮಿಕೊಳ್ಳುವ ವ್ಯವಸ್ಥೆಗಳಿಗೆ ನಾವು ಬದ್ಧರಾಗಿದ್ದೇವೆ. ಹಾಗೇನೂ ಕೆಲಸ ಕೂಡ ಮಾಡಿದ್ದೇವೆ. ಈಗಾಗಲೇ ಸುಮಾರು 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಪರಿಸರದ ಎಲ್ಲ ಅಭಿವೃದ್ಧಿ ಕಾರ್ಯ ಕಳೆದ 3 ತಿಂಗಳಿಂದ ನಿರಂತರವಾಗಿ ಇಲ್ಲಿ ನಡೆದಿದೆ. ಕೆ ಜಗದೀಶ್ ಕೂಡ್ಲು ಕಾರ್ಯಕ್ರಮವನ್ನು ನಿರೂಪಿಸಿದರು. ಅನಿಲ್ ರಾಜನಾಗರಕಟ್ಟೆ ಧನ್ಯವಾದವಿತ್ತರು. ಸಂಘಟನೆಗಳ ಸಮಾಲೋಚನಾ ಸಭೆಯಲ್ಲಿ ಸ್ವಾಗತ ಸಮಿತಿಯನ್ನು ರಚಿಸಲಾಯಿತು. ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಶಿವರಾಮ ಕಾಸರಗೋಡು, ಪ್ರಧಾನ ಸಂಚಾಲಕರಾಗಿ ಕೆ ಜಗದೀಶ್ ಕೂಡ್ಲು, ಕಾರ್ಯಕ್ರಮ ಸಂಯೋಜಕ ಸಮಿತಿಯ ಅಧ್ಯಕ್ಷರಾಗಿ ಗುರುಪ್ರಸಾದ್ ಕೋಟೆಕಣಿ, ಗೌರವ ಸಲಹೆಗಾರರಾಗಿ ಕೆ ನಿರಂಜನ ಕೊರಕೋಡು, ಸಂಚಾಲಕರಾಗಿ UR ಶೆಟ್ಟಿ ಮಂಗಳೂರು, ಪ್ರದೀಪ್ ಬೇಕಲ್, ಪಿ ದಿವಾಕರ ಅಶೋಕನಗರ, ಶ್ರೀಕಾಂತ್ ಕಾಸರಗೋಡು, ಕುಶಾಲ್ ಕುಮಾರ್ ಕೆ, ಅನಿಲ್ ರಾಜನಾಗರಕಟ್ಟೆ ಇವರನ್ನು ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಾದ ಪ್ರಸಾದ್ ನೇತ್ರಾಲಯ ಕಾಸರಗೋಡಿನಲ್ಲಿ ಸೆಪ್ಟೆಂಬರ್ 5ರಂದು ಕಾರ್ಯಾರಂಭಿಸಲಿದೆ. ಕೇರಳ ಚಿನ್ಮಯ ಮಿಷನ್ನ ಮುಖ್ಯಸ್ಥ ಸ್ವಾಮಿ ವಿವಿಕ್ತಾನಂದ ಸರಸ್ವತಿ ಜಿ ದೀಪ ಬೆಳಗಿಸುವರು.
ಕಳೆದ 22 ವರ್ಷಗಳಿಂದ ನೇತ್ರ ಚಿಕಿತ್ಸೆಯಲ್ಲಿ ತನ್ನದೇ ಆದ ಗುರುತು ಮತ್ತು ಪರಿಣತಿಯನ್ನು ಸೃಷ್ಟಿಸಿದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಾದ ಪ್ರಸಾದ್ ನೇತ್ರಾಲಯ ಸೆಪ್ಟೆಂಬರ್ 5ರಂದು ಕಾಸರಗೋಡಿನಲ್ಲಿ ಕಾರ್ಯಾರಂಭಿಸಲಿದೆ. ಕೇರಳ ಚಿನ್ಮಯ ಮಿಷನ್ನ ಮುಖ್ಯಸ್ಥ ಸ್ವಾಮಿ ವಿವೇಕಾನಂದ ಸರಸ್ವತಿಜಿ ದೀಪ ಬೆಳಗಿಸುವರು. ಸಂಸದ ರಾಜಮೋಹನ್ ಉಣ್ಣಿತಾನ್ ಆಸ್ಪತ್ರೆಯನ್ನು ಉದ್ಘಾಟಿಸುವರು. ಉದ್ಮಾ ಶಾಸಕ ಸಿಎಚ್ ಕುಂಜಂಬು ಆಪರೇಷನ್ ಥಿಯೇಟರ್ನ ಉದ್ಘಾಟನೆಯನ್ನು ನೆರವೇರಿಸುವರು. ಕಾಸರಗೋಡು ಶಾಸಕ ಎನ್ಎ ನೆಲಿಕುನ್ ಅಧ್ಯಕ್ಷತೆ ವಹಿಸುವರು. ಹಲವಾರು ಗಣ್ಯರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. Prasad Netra Kasaragod also will have a 95% of the treatment except one or two treatment probably we may have to send the patient to Mangalore because Mangalore is quite near to this place. But the main idea, as I told that why I wanted to start in Kasaragod, because we are also good. This is our quality treatment with all the lasers. We have got in Kasaragod. Dr. Vranda will be practicing full time. She is a very good cataract surgeon and also she is expertise in medical retina also, and all the expertise she will only doing. Along with that, I will also will be visiting weekly once, and along with Dr. Jacob Chacko, he is one of the famous retina surgeon in India. He has done a he has done his course from All India Institute of Medical Science, New Delhi. He will be coming weekly once, especially for a complex diabetic eye diseases to treat. He will be visiting here, and also difficult Dr. Shibin Girish, because Jacob also originated from Kerala only. And the other partner, Dr. Shibin Girish, is also from Kerala. So Shibin also wanted to visit this place, especially for some special surgeries like someone having a watering in the eyes called Dacrocystis rhinostomy or some pressure operation. Dr. Shibin Girish also will be coming. Swamiji Vivekananda Saraswati ji, that is from the Chinmay Mission, is inaugurating, and also hospital inauguration by our good friend, one of the most popular member of parliament, Rajmohan Unithan. We had requested, he told, doctor, I am going to come for you, because I happened to meet him 2-3 times in Delhi. So when I went for Delhi for some meeting, I met him. He is very good. And the program will be presided by our honorable MLA, that is Nelikunu from Kasaragod MLA, and along with that the operation theatre will be inaugurated by the CH Kunyumma, that is the MLA from the Udma constituency. Along with that the guest of honor is Abbas Begum, who is the chairman of the Kasaragod municipality, along with the opposition leader Ramesh also, and also our building owner Kamruddin also going to be there. And also ಸುದ್ದಿಗೋಷ್ಠಿಯಲ್ಲಿ ಪ್ರಸಾದ್ ನೇತ್ರಾಲಯ ಸಂಸ್ಥೆಗಳ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲು, ನಿರ್ದೇಶಕಿ ರಶ್ಮಿ ಕೃಷ್ಣ ಪ್ರಸಾದ್, ಕಾಸರಗೋಡು ಪ್ರಸಾದ್ ನೇತ್ರಾಲಯದ ನಿರ್ದೇಶಕರಾದ ಡಾಕ್ಟರ್ ವೃಂದಾ ವಿಶ್ವನಾಥನ್, ಡಾಕ್ಟರ್ ಜೇಕಬ್ ಚಾಕೋ, ಡಾಕ್ಟರ್ ಶಿಬಿನ್ ಗಿರೀಶ್ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೈವಳಿಕೆಯಲ್ಲಿ ಹುತಾತ್ಮರ ದಿನಾಚರಣೆಯ ಅಂಗವಾಗಿ ಮೆರವಣಿಗೆ ಹಾಗೂ ಸಾರ್ವಜನಿಕ ಸಭೆಯನ್ನು ಏರ್ಪಡಿಸಲಾಗಿತ್ತು. ಸಿಪಿಎಂ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ ಪಿಕೆ ಬಿಜು ಉದ್ಘಾಟಿಸಿದರು. ಶೋಷಣೆಯ ವಿರುದ್ಧ ಹೋರಾಡಿದ ಸುಂದರ ಶೆಟ್ಟಿ, ಮಹಾಬಲ ಶೆಟ್ಟಿ ಹಾಗೂ ಚೆನ್ನಪ್ಪ ಶೆಟ್ಟಿ ಎಂಬಿವರ 64ನೇ ಹುತಾತ್ಮರ ದಿನಾಚರಣೆಯ ಅಂಗವಾಗಿ ಪೈವಳಿಕೆಯಲ್ಲಿ ಮೆರವಣಿಗೆ ಹಾಗೂ ಸಾರ್ವಜನಿಕ ಸಭೆಯನ್ನು ಆಯೋಜಿಸಲಾಯಿತು. ಸಿಪಿಎಂ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ ಹಾಗೂ ಮಾಜಿ ಸಂಸದ ಪಿಕೆ ಬಿಜು ಸಾರ್ವಜನಿಕ ಸಭೆಯನ್ನು ಉದ್ಘಾಟಿಸಿದರು. അവകാശം ഉള്ള മനുഷ്യരാണെങ്കിൽ നമ്മുടെ നാടിന്റെ മനുഷ്യരെ മാറ്റിയ പാവപ്പെട്ട മനുഷ്യരെ, ജീവിതത്തിന്റെ രണ്ടറ്റവും കൂട്ടുമുട്ടിക്കാൻ പ്രയാസപ്പെടുന്ന, രാവും പകലും തിരിച്ചറിയാതെ പണിയെടുക്കുന്ന മനുഷ്യർ, അടിമ സമാനമായി ജീവിച്ച ഒരു വലിയ ജനവിഭാഗത്തിന്റെ തടവും സംരക്ഷണവുമായിരുന്നു എന്ന കമ്മ്യൂണിസ്റ്റ് പ്രസ്ഥാനത്തിന്റെ ಚಂದ್ರನಾಯ್ಕ್ ಮನ್ನಿಪಾಡಿ ಅಧ್ಯಕ್ಷತೆ ವಹಿಸಿದ್ದರು. ಕೆಆರ್ ಜಯಾನಂದ್, ಅಬ್ದುಲ್ ರಜಾಕ್ ಚಿಪ್ಪರ್, ಚಂದ್ರಹಾಸ ಶೆಟ್ಟಿ ಮಾಸ್ಟರ್, ಬೇಬಿ ಶೆಟ್ಟಿ, ಪಂಚಾಯತ್ ಅಧ್ಯಕ್ಷರಾದ ಭಾರತಿ ಎಸ್, ಜಯಂತಿ, ಅಬ್ದುಲ್ಲಾ ಕೆ ಮೊದಲಾದವರು ಮೆರವಣಿಗೆಯ ನೇತೃತ್ವ ವಹಿಸಿದ್ದರು. ಹ್ಯಾರಿಸ್ ಪೈವಳಿಕೆ ಸ್ವಾಗತಿಸಿದರು. ಬೋಳಂಗಾಲದ ಸ್ಮೃತಿ ಮಂಟಪದಲ್ಲಿ ನಡೆದ ಸಭೆಯಲ್ಲಿ ಸಂಜೀವ ಶೆಟ್ಟಿ ಕಳಾಯಿ ಧ್ವಜಾರೋಹಣ ನೆರವೇರಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪ್ರಣವ್ ಫೌಂಡೇಶನ್ ಹಾಗೂ ಆರ್ವಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕಾಸರಗೋಡು ಅಡೂರಿನ ಸರ್ಕಾರಿ ಶಾಲೆಯಲ್ಲಿ ಪುಸ್ತಕ 2024 ಉಚಿತ ಕಲಿಕಾ ಸಾಮಗ್ರಿ ವಿತರಣಾ ಕಾರ್ಯಕ್ರಮ ಜರುಗಿತು. ಕೇರಳ ರಾಜ್ಯ ನಿವೃತ್ತ ಸರ್ಕಾರಿ ಆರೋಗ್ಯ ಸೇವೆಯ ಉಪನಿರ್ದೇಶಕ ಡಾಕ್ಟರ್ ಕೆ ರವಿಪ್ರಸಾದ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ಪ್ರಣವ್ ಫೌಂಡೇಶನ್ ಹಾಗೂ ಆರ್ವಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪುಸ್ತಕ 2024 ಉಚಿತ ಕಲಿಕಾ ಸಾಮಗ್ರಿ ವಿತರಣಾ ಕಾರ್ಯಕ್ರಮ ಅಡೂರು ಸರ್ಕಾರಿ ಶಾಲೆಯಲ್ಲಿ ಜರುಗಿತು. ಕೇರಳ ರಾಜ್ಯ ನಿವೃತ್ತ ಸರ್ಕಾರಿ ಆರೋಗ್ಯ ಸೇವೆಯ ಉಪನಿರ್ದೇಶಕ ಡಾಕ್ಟರ್ ಕೆ ರವಿಪ್ರಸಾದ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಫೌಂಡೇಶನ್ನ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹರೀಶನ್ ಮಾಸ್ಟರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಿಕೆ ಕುಮಾರನ್ ಶುಭ ಹಾರೈಸಿದರು. ಪ್ರಣವ್ ಫೌಂಡೇಶನ್ನ ಟ್ರಸ್ಟಿ ಗುರುರಂಜನ ಪುಣಿಂಚಿತ್ತಾಯ ಫೌಂಡೇಶನ್ನ ಕುರಿತಾದ ಮಾಹಿತಿಯನ್ನು ನೀಡಿ 1ನೇ ತರಗತಿಯ ಸುಮಾರು 76 ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಮಂಜುಳಾ ಕುಮಾರಿ, ವಾರ್ಡ್ ಮೆಂಬರ್ ಇಕ್ಬಾಲ್, ವಿಜಯರಾಜ್ ಪುಣಿಂಚಿತ್ತಾಯ, ಶಾರದಾ ಪಿ, ಶಾಫಿ ಹಾಜಿ ಮುಂತಾದವರು ಉಪಸ್ಥಿತರಿದ್ದರು. ಸುಧಾಮಾ ಮಾಸ್ಟರ್ ಸ್ವಾಗತಿಸಿ ಗಂಗಾಧರನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಳೆಯದಾದ ನಿಯಮಗಳು ಮತ್ತು ಕಾನೂನುಗಳನ್ನು ಪುನರ್ ಪರಿಶೀಲಿಸಲು ಸ್ಥಳೀಯ ಅದಾಲತ್ನಲ್ಲಿ ಲಭಿಸಿದ ಅರ್ಜಿಗಳು ಸಹಕಾರಿಯಾಗಿದೆ, ಸಚಿವ ಎಂಬಿ ರಾಜೇಶ್. ಶಿರೂರು ಮಿಷನ್ ಅನಿಶ್ಚಿತತೆಯಲ್ಲಿ, ಹವಾಮಾನ ಪ್ರತಿಕೂಲವಾಗಿರುವುದು ಅಡ್ಡಿಯಾಗಿದೆ ಹುಡುಕಾಟ ಮುಂದುವರಿಕೆಗೆ. ಚೆರ್ಕಳ NH 66 ಆಕ್ಷನ್ ಸಮಿತಿ ನಡೆಸುತ್ತಿರುವ ಹೋರಾಟ ನಡೆಯಿತು. ವಿವಿಧ ಹೋರಾಟ ಸಮಿತಿಗಳ ಜಂಟಿ ಸಭೆ. ಕಾರಡ್ಕ ಸೊಸೈಟಿ ವಂಚನೆ ಪ್ರಕರಣ, ವಶಪಡಿಸಿಕೊಳ್ಳಲಾಗಿದೆ 160 ಗ್ರಾಂ ಚಿನ್ನ. ಫ್ಯಾಷನ್ ಗೋಲ್ಡ್ ವಂಚನೆ ಪ್ರಕರಣ, ನಕಲಿ ದಾಖಲೆ ಸೃಷ್ಟಿಸಿ ನಿರ್ದೇಶಕರನ್ನಾಗಿಸಿದ 5 ಮಂದಿಯ ವಿರುದ್ಧ ಪ್ರಕರಣ ದಾಖಲು. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.